ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರೋಂಥ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನಿಮ್ಮ ಸೌಮ್ಯ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಹಾಗೆ ಯಾರ್ಯಾರು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನನಗೆ ಯಾರೇ ಸಪೋರ್ಟ್ ಕೊಡ್ತಾಯಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ತುಂಬ ಸಪೋರ್ಟ್ ಕೊಡ್ತಾಯಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೇ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ವಲ್ಪ ಜನಕ್ಕೆ ಒಂದು ಕಿವಿ ಮಾತುಗಳೆಲ್ಲ ಹೇಳಬೇಕು. ಸೊ ಏನಪ್ಪ ಅಂದರೆ, ಬೆಳೆಯೋರಿಗೆ ಬೆಳ್ಸೋಕ್ಕೆ ಬಿಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬೆಳ್ಸೋಕ್ಕಾಗಿಲ್ಲ ಅಂದರೆ ಬಿಟ್ಬಿಡಿ, ಇನ್ನೊಬ್ರು ಯಾರಾದರೂ ಬೆಳೆಸ್ತಾರೆ. ಸೊ ಅವ್ರ ಬಗ್ಗೆ ಮಾತಾಡೋದು, ಅವ್ರನ್ನ ಕೆಣಕೋದು, ಅಲ್ಲಿ ಇಲ್ಲಿ ಹೇಳೋದು ಅವೆಲ್ಲ ಬೇಡ, ಅವೆಲ್ಲ ಚೆನ್ನಾಗಿರಲ್ಲ. ಸೊ ಯಾರು ಹೇಳ್ಕೊಂಬಂದಿದ್ರೋ ಅವ್ರಿಗೆ ಮಾತು ಹೇಳ್ತಾ ಇರೋದು. ಅವಳಿಗೆ ಏನು ಹೇಳಿದಾರಪ್ಪ, ಏನಂದರೆ ಮನೇಲಿ ಕೂತ್ಕೊಂಡು ಮಾಡೋ ಕೆಲಸ ಇಲ್ಲ, ಅದಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ ಅಂತ ಒಂದು. ಮತ್ತು ಏನೇನೋ ಹೇಳಿದ್ದಾರೆ. ಸೊ ಅದನ್ನು ಹೇಳೋಕ್ಕಾಗಲ್ಲ. ನಿಮ್ಗೆ ಯಾಕೆ ಬೇಕು? ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಗೆ ಯಾಕೆ ಬೇಕು? ನನಗೆ ಇದನ್ನೆಲ್ಲ ಕೇಳ್ತಾ ಇದ್ದರೆ ಆಮೇಲೆ ಯಾಕೆ ಇನ್ನೊಂದು, ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸ್ನ ಆಫ್ ಮಾಡಿ ಮಡಗಿದ್ದಾರೆ. ಅದು ನಾನು ಆಫ್ ಮಾಡೋದ್ರೂ ಮಡಗಿರ್ತೀನಿ. ನಾನು ಯಾವಾಗ ಬೇಕಾದ್ರೂ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ತೀನಿ. ಅದು ನನ್ನ ಫೋನು, ನನ್ನ ಇಷ್ಟ ರೀ. ನಿಮಗೇನಾಗಬೇಕಾಗಿದೆ, ನಾನು ಯಾವಾಗ ಬೇಕಾದರೂ ಆನ್ ಮಾಡ್ಕೊತೀನಿ ಕಮೆಂಟ್ ಬಾಕ್ಸ್ನ. ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಂಗಿದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಮಾತಾಡಿ, ಬೆಳೀರಿ. ನಾನು ಬೆಳೆಸ್ತೀನಿ. ನನ್ನ ಶತ್ರು ಆಗಿದ್ರು ಪರವಾಗಿಲ್ಲ, ಅವ್ರೇನೋ ಅವ್ನು ಕೆಲಸ ಮಾಡ್ತಾರೆ, ನಾನು ಬೆಳೆಸ್ತೀನಿ ರೀ. ನಿಮಗೆ ಬೆಳ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಬೆಳ್ಸೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಬೆಳ್ಸೋಕ್ಕೆ ಇಷ್ಟ ಇದ್ರೆ ಮಾತ್ರ ಬೆಳೆಸ್ರಿ. ಇಲ್ಲಾಂದರೆ ಇನ್ನೊಬ್ರು ಯಾರನ್ನ ಬೆಳೆಸ್ತಾರೆ ಅವ್ರನ್ನ. ನಿಮ್ಗೆ ಯಾಕೆ ತಲೆನೋವು? ನಂದೇನೋ ಚಾನಲ್ ಬಂತ ಅಂದರೆ ಮೂವ್ ಮಾಡಿ, ಬೇರೆದನ್ನ ನೋಡಿ. ಏನಕ್ಕೆ ಬಾಳು? ನನ್ನ ಬಗ್ಗೆ ಹೇಳೋದು, ನನ್ನ ಬಗ್ಗೆ ಮಾತಾಡೋದು, ನನ್ನ ಹತ್ರನೇ ಚೆನ್ನಾಗಿರೋದು. ನಾನು ಯಾರು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಬಗ್ಗೆ 1000 ಜನ 1000 ಮಾತಾಡ್ತಾರೆ. ಐ ಡೋಂಟ್ ಕೇರ್. ಅವ್ರು ಮಾತಾಡ್ತಾರಲ್ಲ ಅವ್ರಿಗೆಲ್ಲ ನಾನು ನಾನು ಒಳ್ಳೆಯವಳಪ್ಪ ಅಂತ ಹೇಳೋ ಕ್ಯಾಟಗರಿನೇ ನಂದಲ್ಲ. ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. 100ರಲ್ಲಿ ಒಬ್ಬರು ಅರ್ಥ ಮಾಡ್ಕೊಂಡಿರಲಿ ಪರವಾಗಿಲ್ಲ, ನಾನು ಗ್ರೇಟ್ ಅಂತ ಅಂದ್ಕೊತೀನಿ. ಮುಂದೆ ಚೆನ್ನಾಗಿತ್ಕೊಂಡು ಹಿಂದೆ ಮಾತಾಡೋ ಇರ್ತಾರಲ್ಲ, ಅವನು ನನ್ನ ಲೈಫಲ್ಲಿ ನಂಬಲ್ಲ. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ. ಸೊ ಒಬ್ರು ಬೆಳೀತಾ ಇದ್ದಾರೆ ಅಂದಮೇಲೆ ಸೊ ಬೆಳೆಯೋಕ್ಕೆ ಬಿಟ್ಬಿಡಿ. ಸೊ ನಿಮ್ಗೆ ಬೆಳ್ಸೋಕ್ಕಾಗ್ತಾಯಿಲ್ಲ ಅಂದರೆ ಇನ್ನೊಬ್ರು ಬೆಳೆಸ್ತಾರೆ ಬಿಡಿ. ಏನು ಬೇಕು? ಅದು ನಮ್ಮ ಲೈಫ್ ನಮ್ಮ ಇಷ್ಟ ಆಗಿರುತ್ತೆ ಹೊತ್ತು ಬೇರೆಯವ್ರ ಲೈಫ್ನ ಬಗ್ಗೆ ಆಟಾಡ್ತಾ ಇಲ್ವಲ್ಲ, ಬೇರೆಯವ್ರ ಲೈಫ್ ಬಗ್ಗೆ ನಾವೇನು ಹೇಳ್ತಾ ಇಲ್ವಲ್ಲ. ನನ್ನ ಲೈಫ್ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ ತಾನೇ. ಯೋಗ್ಯತೆ ಇಲ್ಲ, ಆಮೇಲೆ ಸುಮ್ಮನೆ ಕುತ್ಕೊಂಡಿರ್ತಾಳೆ ಮನೇಲಿ, ಅದಕ್ಕೇ ಚಾನಲ್ ಓಪನ್ ಮಾಡ್ಕೊಂಡೋಳೆ, ದುಡ್ಡು ಬರುತ್ತೇನೋ. ಇವೆಲ್ಲ ಏನಕ್ಕೆ? ಇಲ್ಲ ಅಂದರೆ ನಿಮ್ಮನೆ ದುಡ್ಡು ಏನಾರ ಕೇಳ್ತಾ ಇದ್ದೀನಾ, ಇಲ್ಲ ನಿನ್ನ ಹತ್ರ ದುಡ್ಡು ಕೇಳ್ತಾ ಇದ್ದೀನಾ, ಇಲ್ಲ ನಿಮ್ಮ ಮನೇಲಿ ಬಂದು ಊಟ ಮಾಡ್ತಾಯಿದ್ದೀನಾ, ನಿಮ್ಮ ಮನೇಲಿ ಬಂದು ಕುತ್ಕೊಂಡಿದ್ದೀನಾ? ವೈ ಏನಕ್ಕೆ ಬೇಕಿವಲ್ಲ? ನೀನು ಏನೇ ಮಾತಾಡಿದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಸ್ವಲ್ಪ ಜನ ಕೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲರಿಗೂ ನಾನು ಹೇಳ್ತಾರ. ನಾನು ಬೆಳಿಬೇಕಾಗಿದ್ರು ನಾನು ಯಾವಾಗೋ ಬೆಳಿಬೇಕಾಗಿತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಸ್ವಲ್ಪ ನನ್ನ ಪರ್ಸ್ನಲ್ ಬ್ಯುಸಿ ಇದ್ದೆ. ಸೊ ಅದಕ್ಕಾಗಿ ನಾನು ಯಾವ ಚಾನಲ್ ಓಪನ್ ಮಾಡಲಿಲ್ಲ ನಾನು ಅಂತಲೂ ಹೇಳಿದ್ದೀನಿ ನಾನು. ಸೊ ಇಂಥವ್ರು ಮಾತಾಡೋರಿಗೆ
ನಿಜ ಹೇಳ್ತಾ ಇದ್ದೀನಿ, ಯಾರೇ ಆಗಿರ್ಬೋದು, ಏನೋ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ. ಯಾಕಂದರೆ ಅವ್ರಿಗೆ ಮಾಡೋ ಕೆಲಸಗಳಿರಲ್ಲ, ನಮಗೆ ಬೇಜಾರು ಕೆಲಸಗಳಿದ್ದಾವೆ. ಮನೇಲಿದ್ರೂ ನಮ್ಗೆ ಕೆಲಸಗಳಿರ್ತವೆ, ಅವ್ರಿಗೆ ಮನೇಲಿದ್ರೂ ಕೆಲಸ ಇರಲ್ಲ. ಅಂಥವ್ರಿಗೆಲ್ಲ ಇಂಥ ಮಾತುಕೊಳ್ಬೇಕು. ಅವ್ರಿಗೆಲ್ಲ ಏನಕ್ಕೆ ಭಾಳ ಅಂತ ಗೊತ್ತಿಲ್ಲ. ಅವ್ರಿಗೆ ಬೇಕಾದರೆ ಅವ್ರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಾದ್ರೆ ಓಪನ್ ಮಾಡ್ಕೊಳ್ಳಿ, ನಾನು ಸಪೋರ್ಟ್ ಮಾಡ್ತೀನಿ. ಅವ್ರ ಥರ ನಾನು ಮಾತಾಡಲ್ಲ, ಅಂಥ ಬುದ್ಧಿ ನನಗಿಲ್ಲ. ನನ್ನನ್ನು ಮಾತಾಡಿದ್ರೆ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ. ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಟ್ಟು ಹಾಕ್ಬಿಡ್ತೀನಿ. ನೀವು ಒಬ್ಬರನ್ನ ಮಾತಾಡಿದ್ರೆ ನಿಮ್ಮನ್ನು ಇನ್ನೊಬ್ಬರು ಮಾತಾಡೋರು ಇರ್ತಾರೆ, ಅದನ್ನು ಜ್ಞಾಪನದಲ್ಲಿ ಮಾಡ್ಕೊಳ್ರಿ. ಟೈಮ್ ಒಂದೇ ಥರ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಫಸ್ಟು ಅದನ್ನು ಬಿಟ್ಬಿಡಿ. ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ, ಇನ್ನೊಬ್ಬರ ಲೈಫ್ ಬಿಟ್ಬಿಡಿ. ಅವ್ರವ್ರ ಲೈಫ್ ಹೆಂಗಿರುತ್ತೋ ಹಂಗೆ ಹೋಗ್ತಾ ಇರುತ್ತೆ. ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಲೈಫ್ನ ಹೆಂಗೆ ಮುಂದಕ್ಕೆ ತೊಗೊಂಡು ಹೋಗೋಣ ಅಂತ ಯೋಚನೆ ಮಾಡೋಣ. ಹೆಂಗೆ ತೊಗೊಂಡೋದ್ರೆ ನಮ್ಮ ಲೈಫ್ ಹೆಂಗೆ ಸಕ್ಸಸ್ ಆಗುತ್ತೆ ಅಂತ ಯೋಚನೆ ಮಾಡೋಣ. ಅದು ಬಿಟ್ಬಿಟ್ಟು ಇನ್ನೊಬ್ರ ಲೈಫ್ ಬಗ್ಗೆ ಅಂತ ಮಾತಾಡೋದು, ಇದೇನೋ ನನಗೆ ನಿಜ ಇದನ್ನೆಲ್ಲ ಕೇಳ್ತಾ ಇರ್ಬೇಕಾದ್ರೆ ನನಗೆ ನಗು ಬರ್ತಾ ಇದೆ. ಓಕೆ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಯಾರು ಸಪೋರ್ಟ್ ಕೊಡ್ತಾಯಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಯಾರನ್ನೂ ಬೆಳ್ಸೋಕೆ ಹೊತ್ತು ನೋಡಿ, ತುಳಿಯೋಕ್ಕೆ ನೋಡಿಬಿಡಿ. ಅವ್ರು ನಿಮಗೆ ಇಷ್ಟ ಆಗ್ತಾ ಇಲ್ವಾ, ಬಿಟ್ಟಾಕಿ. ಅವ್ರ ಬಗ್ಗೆ ಎಂತ ತಲೆಗೆಡ್ಸ್ಕೊತೀರಾ ಅಷ್ಟೇ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವ್ಲಾಗ್ ಸಿಗೋವರೆಗೂ ಬಾಯ್ ಬಾಯ್, ಟಾಟಾ.